ಅನಿಸ್ತಾ ಇದೆ ಫಸ್ಟ್ ಶಾಪಿಂಗ್ ಮದ್ವೆದು. ಯಪ್ಪ ಏನೇ ಬಿಸಿಲು. ಹೋಗ್ತಾ ಇದೀವಿ ಇವಾಗ. ನೋಡಿ ಜನಗಳೇ ಇಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ಸೆಲೆಕ್ಷನ್ಸ್ ಈ ಥರ ಕಲರ್ ಬೇಕಂತೆ. ನಾವ ಮದ್ವೆ ಸಾರಿ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇರೋದು? ಕಂಚಿಗ ಎಲ್ಲಿಗೆ? ಕಾಮಾಕ್ಷಿಗೂ ಇಲ್ಲ, ಚಿಕ್ಕಪೇಟೆ. ಏನು ಊಟ? ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀರಾ ಮೇಡಮ್? ಇಲ್ಲಿ 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 ನಮ್ ಕಾವ್ಯವ್ರು ಸೂಪರ್ ಆಗಿರೋ ಮೆಂತ್ಯ ಬಾತ್ ಮಾಡಿದ್ದಾರೆ ಇವತ್ತು. ಮತ್ತೆ ಮಟನ್ ಮಾಡಿದ್ದಾರೆ, ಫುಲ್ ಭರ್ಜರಿ. ಬೇಗ ಟೈಮ್ ಆಯ್ತು, ಆಲ್ರೆಡಿ 10:30ಗೆ ಹೋಗೋಣ ಅಂದ್ಕೊಂಡ್ವಿ. ಆಲೇ 11:30 ಆಗೇ ಹೋಯ್ತು. ಸೊ ಈಗ ಬೇಗ ಬೇಗ ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಟ್ಟು ನಮ್ಮ ಪಾಪು ನೋಡಿ ಆಲ್ರೆಡಿ ರೆಡಿ ಆಗ್ಬಿಟ್ಟು. ಪಾಪು ವೇರ್ ಆರ್ ಯು ಗೋಯಿಂಗ್? ಎಕ್ಸಸೈಸ್ ಮಾಡ್ತಾ ಇದ್ದೀರಾ? ಪ್ಯಾನ್ ಕೇಕ್ ತಿನ್ನಿ ಬೇಗ, ಫಿನಿಶ್ ಯುವರ್ ಪ್ಯಾನ್ ಕೇಕ್. ಇನ್ನೂ ರೆಡಿಯಾಗಿಲ್ಲ. ಮಾರ್ನಿಂಗಿಂದ ಬ್ರೇಕ್ಫಾಸ್ಟ್ ಅದು ಇದು ಮಾಡಿಕೊಂಡು ಮುಚ್ಚಿ ಥರ ಇದ್ದೀನಿ. ನಾನು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಈಗ ಹೊರಡಬೇಕು. ಹಾಕೋ, ಅವ್ರಿಗೆ ಹಾಕಿದ್ದೀನಿ ಕಣ ಬಾಕ್ಸ್ಗೆ, ನಿಂಗೆ ಅದು ಫುಲ್ಲು. ಸೊ ಬನ್ನಿ ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ಇಡೀ 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 ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಎಲ್ಲಾನು. ಎಷ್ಟೊತ್ತು ಬರ್ತೀರಾ? ಸೊ ರೆಡಿ ಎಲ್ಲ ಆಗಾಯ್ತು, ಇವಾಗ ಹೊರಡ್ತಾ ಇದ್ದೀವಿ. ಸೌಮ್ಯ ಅವ್ರು ನೋಡಿ ಯಾವ ಥರ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಹೇಳಿ. ಸೊ ಬನ್ನಿ ಬನ್ನಿ, ಟೈಮ್ ಬೇರೆ ಆಗೋಯ್ತು. 12 o'clock 10:30ಗೆ ಹೋಗ್ಬೇಕು ಅಂದ್ಕೊಂಡಿರೋದು. ಆಲ್ರೆಡಿ ಇಲ್ಲೇ 11:40 ಆಗಿದೆ. ನಮ್ಮ ಪಾಪು ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ವಾವ್, ಲುಕಿಂಗ್ ಕ್ಯೂಟ್. ನಮ್ಮ ಸೌಮ್ಯ ಅವ್ರು ನೋಡಿ, ವಾವ್ ಲುಕಿಂಗ್ ಕ್ಯೂಟ್. ಲೆಟ್ಸ್ ಗೋ ಲೆಟ್ಸ್ ಗೋ. ಔಟ್ಫಿಟ್, ದಿಸ್ ಇಸ್ ಬೇಬಿ ಔಟ್ಫಿಟ್. ನಮ್ಮ ಪಾಪು ನೋಡಿ ಹೆಂಗೆ ಮಾಡಿದಲ್ಲಿ ಮಿರರ್ ಎಲ್ಲ. ಸೊ ಬನ್ನಿ ಬನ್ನಿ, ಟೈಮ್ ಆಯಿತು. ಬನ್ನಿ ಬನ್ನಿ ಹೋಗೋಣ. ಅದೇ ಫಸ್ಟ್ ಶಾಪಿಂಗ್ ಮದ್ವೆದು. ಹಂಗೇನಿಲ್ಲ, ನಾನು ಆಲ್ರೆಡಿ ಎಂಗೇಜ್ಮೆಂಟ್ ಇತ್ತು, ತುಂಬ ಶಾಪ್ ಮಾಡಿದ್ದೀನಿ. ಒಂಥರ ಮದ್ವೆ ಸೀರೆ ಅಲ್ಲ, ಒಂಥರ ಚೆನ್ನಾಗಿದೆ ಫೀಲಿಂಗ್, ಖುಷಿ ಖುಷಿ ಆಗಿದೆ. ಅದು ಏನಕ್ಕೆ ಕರ್ಗಾಗ್ಬಿಡ್ತೀನಿ ಅಂತ. ಹಾಂ ನಡೀರಿ ನಡೀರಿ. ಅಯ್ಯೋ ಕ್ಯಾಬವ್ರು ಕಾಲ್ ಮಾಡ್ತವ್ರು. ಬೇಬಿ ಕಾರ್ಬಿ ಅಂದಲ್ಲಪ್ಪ. ಸೊ ಮೆಟ್ರೋ ಸ್ಟೇಷನ್ ಬಂದ್ವಿ, ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀರಾ? ಟ್ರೈನಾ ಏನು? ಸೊ ಗಾಯ್ಸ್ ಇವಾಗ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಟೈಮ್ ಬೇರೆ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಇವಾಗ 12 o'clock ಅನಿಸುತ್ತೆ. ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ. ಮತ್ತೆ ಹೋಗ್ಬಿಟ್ಟು ಸಿಗ್ತೀವಿ. ಲಿಯಾನಾ ಹಾಯ್ ಹಾಯ್ ಮಾಡಿಲ್ಲಿ. ಬಾಯ್ ಬಾಯ್. ಈಚೆ ನೋಡು ಹೊರಗಡೆ, ಇಲ್ಲಿ ಸ್ಟ್ಯಾಂಡಪ್ ಮಾಡ್ಕೊಂಡು ನೋಡಿ, ಚೆನ್ನಾಗಿದೆ. ಎಷ್ಟೊತ್ತು ಬರ್ತಾರಂತೆ? ಚೇತನ್ ಎಷ್ಟೊತ್ತು ಬರ್ತಾರೆ ಅವರು? ಚೇತನ್ ಎಷ್ಟೊತ್ತು ಬರ್ತಾರೆ? ನಾವು ರೀಚ್ ಆಗೋಷ್ಟೊತ್ತಿಗೆ ರೀಚ್ ಆಗ್ತಾರೆ. 1 hour ಬೇಕಾ? ಅಲ್ಲಿಂದ 1 hour ಬೇಕಾ ನಮಗೆ ಇಲ್ಲಿಂದ? ಇಲ್ಲ, ಹೌದಾ?
ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಬಾಯ್. ನಮ್ಮ ಬೇಬಿಗೆ ಎಲ್ಲೋದ್ರೂ ಬರೀ ಖುಷಿ ಖುಷಿ. ಸೊ ಫೈನಲಿ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಷ್ಟು 12:30ನಾ? 12:40 ಆಗಿದೆ. ಎಷ್ಟೊತ್ತಿಗೆ ನಾವು 10:30ಗೆ ಬರಬೇಕು ಅಂದ್ಕೊಂಡಿದ್ದು, ಇಷ್ಟೊತ್ತಾಗಿದೆ. ಬನ್ನಿ ನೋಡೋಣ. ಸೊ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ಸುದರ್ಶನ್ ಸಿಲ್ಕ್ಗೆ ಹೋಗಿ ಆಮೇಲೆ ನೋಡೋಣ ಅಂತ. ಸೊ ಬನ್ನಿ ಹೋಗೋಣ. ಯಪ್ಪ ಏನೇ ಬಿಸಿಲು. ಪಾಪಗೇನು ಟೋಪಿಯಲ್ಲಿ ಟೋಪಿ ಹಾಕ್ಬಿಡು. ಜನ ಏನು ಇವತ್ತು ಜಾಸ್ತಿ ಇಲ್ಲ. ಇವು ಯಾವ ವಾರ ಇವತ್ತು? ಶುಕ್ರವಾರನಾ ಶನಿವಾರನ ಶುಕ್ರವಾರನ? ಇನ್ನು ಬಿಸಿಲು ಅಂತ ಯಾರೂ ಬಂದಿಲ್ಲ ಜನಗಳು. ನೋಡೋಣ ಬನ್ನಿ. ತೆಗಿತಾವಳ ಯಪ್ಪ ಬಿಸಿಲುಗ. ಸೊ ಇವತ್ತು ನೋಡಿ ಎಷ್ಟು ಕಡಿಮೆ ಇದ್ದಾರೆ ಬಿಸಿಲುಗ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ. ಯುಗಾದಿ ಹಬ್ಬಕ್ಕೆಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಟೈಮ್ ನೋಡಿ ಎಂಗೇಜ್ಮೆಂಟ್ ಬಂದಾಗ ಎಷ್ಟು ಜನ ಇದ್ದರು, ಇವತ್ತು ಫುಲ್ಲು ಕಡಿಮೆ ಆಗಿಬಿಟ್ಟಿದ್ದಾರೆ, ಜನಗಳೇ ಇಲ್ಲ. ಬಿಕಾಸ್ ಆಫ್ ಬಿಸಿಲು, ಸಮ್ಮರ್ ಅನಿಸುತ್ತೆ. ಇದ್ದೀವಿ ಇವಾಗ ನೋಡಿ ಜನಗಳೇ ಇಲ್ಲ. ಐಟಮ್ಸ್ ನೋಡಿ. ನಮ್ಮ ಅಮ್ಮಂಗೆ ಹೇಳಿದ್ವಿ ನೋಡ್ಕೊ ಅಂತ, ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬೇಕು ಇವಾಗ ಪಾಪ ಅವಳ. ಸುದರ್ಶನ್ ಸಿಲ್ಕ್ ರೋಡ್ ಗೊಂಬೆ ಬರ್ತದೆ. ಅಷ್ಟೊಂದೇನು ರಶ್ ಇಲ್ಲ ಇವತ್ತು. ಸುದರ್ಶನ್ ಸಿಲ್ಕ್ ರೋಡ್ ಅಷ್ಟೊಂದೇನು ರಶ್ ಇಲ್ಲ ಇವತ್ತು. ಯುಗಾದಿ ಹಬ್ಬ ನಾಳೆ ಅಲ್ವಾ, ಸೊ ಎಲ್ಲ ಊರಿಗೆ ಹೋಗ್ಬಿಟ್ಟಿದೆ. ನಮ್ಮ ಸೌಮ್ಯ ಅಂತೂ ಪಾಪನ ಎತ್ಕೊಂಡು ಬರ್ತಾನೆ ಇದೆಲ್ಲ. ಸಲೂನ್ ಬೇಕು ಅಂತ ಅವಳೆ. ಹೋಗ್ತೇನೋ. ಸೊ ಇವಾಗ ಸುದರ್ಶನ್ ಸಿಲ್ಕ್ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಎಲಿಫೆಂಟ್ ಬೇಬಿ. ಸೊ ವೆಲ್ಕಮ್ ಟು ಸುದರ್ಶನ್ ಜ್ಯುವೆಲ್ರಿ. ಚೆನ್ನಾಗಿದೆ ಅಲ್ವಾ ಇದು ಆ ಶೋರೂಮ್ಗಿಂತ? ನಂದೊಂದು ಗಣಪತಿ ಫಸ್ಟೇ ಸಿಕ್ಕಿದ್ದಾರೆ ಇಲ್ಲಿ ಸುದರ್ಶನ್ ಸಿಲ್ಕ್. ಸುದರ್ಶನ್ ಸಿಲ್ಕ್ ಹಾಕಿರ್ತಾರೆ ನೋಡಿ ಯಾವ ಫ್ಲೋರ್ ಅಂತ. ಲಿಫ್ಟಲ್ಲಿ ಹೋಗೋದು. ನಮ್ಮ ಪಾಪ ನೋಡಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ಸುದರ್ಶನ್ ಸಿಲ್ಕಲ್ಲಿ. ಸೊ ನೋಡೋಣ, ತೋರ್ಸಕ್ಕೆ ಗೊತ್ತಿಲ್ಲ. ಸೊ ನೋಡ್ತಾ ಇದ್ದಾಳೆ. ಅವಳಿಗೇನೋ ಒಂದು ಮೈಂಡಲ್ಲಿ ಇದೆಯಂತೆ, ಅದೇ ಕಲರ್ ಬೇಕಂತೆ. ಬೇಬಿ ಏನು ಮಾಡ್ತಾ ಇದೀಯ ನೀನು? ಬೇಬಿ ಮಾಡ್ತಾ ಇದ್ದೀವಿ. ಚೇತನ್ ಬರಬೇಕು. ಅವ್ರು ಬಂದಮೇಲೆ ಚೆನ್ನಾಗಿದೆ ಆ ಕಲರ್. ಇಲ್ಲಿ ತೋರಿಸಿ ಇನ್ನೊಂದ್ಸಲ. ಈ ಥರ ಕಲರ್ ಬೇಕಂತೆ. ಸೊ ಸಿಮಿಲರ್ ನೋಡೋಣ. ಚೆನ್ನಾಗಿದೆ ಇದು. ನೈಸ್ ಕಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ಥರ ಪ್ಯಾಟ್ರನ್ನು? ಮುಹೂರ್ತಕ್ಕೆ? ಹಾಂ. ಸೊ ಅಲ್ಲೇ ಹೋಗ್ಬಿಟ್ಟು ನೋಡ್ತಾ ಇದ್ದಾರೆ ಪಾಪ. ಚೆನ್ನಾಗಿದೆ ಕಸ್ಟಮರ್ ಸರ್ವಿಸ್. ಇವ್ರು ತೋರಿಸ್ತಾರೆ. ನಮ್ಮ ಬೇಬಿ ನೋಡಿ ಫೋನ್ ನೋಡ್ಕೊಂಡು ಗೊತ್ತಾಯ್ತು, ಇಲ್ಲ ಬಿಡಲ್ಲ. ಸೌಮ್ಯ ಅವರಷ್ಟೇ ಒಳಗಡೆ ಹೋಗ್ಬಿಟ್ಟು ನೋಡ್ತಾ ಇದ್ದಾರೆ ಪಾಪ.
ಸೊ ನೋಡೋಣ ಯಾವ ಸೆಲೆಕ್ಟ್ ಮಾಡ್ತಾಳೆ ಅಂತ. ಒಂದು ಫೈನಲ್ ಮಾಡಿದ್ದೀವಿ. ಫೈನಲ್ ಅಂದರೆ ಅವಳು ಬೇಕಾಗಿದ್ದ ಕಲರ್ ಸಿಕ್ಕಿದೆ. ಇದು ಯಾವ ತಗೋಬೋದು. ಸೌಮ್ಯವರೇ ಒಳಗಡೆಗೆ ಹೋಗ್ಬಿಟ್ಟು ನೋಡ್ತವ್ರೆ. ಒಳಗಡೆಗೆ ಹೋಗ್ಬಿಟ್ಟು ನೋಡ್ತಾ ಇದೆಯಲ್ಲ, ಒಳಗಡೆಗೇನೆ ಹೋಗ್ಬಿಟ್ಟು ನೋಡ್ತಾ ಇದೆಯಾ ಅಂತ. ಹೌದಾ? ಪಾಪ ಒಳ್ಳೆಯವ್ರು ಯಾರು. ಹೌದು, ಹಿಡ್ಕೊಂಡು ತೋರಿಸು. ಅಲ್ಲಿ ಸೈಡಲ್ಲಿ ಇಟ್ಟಿರೋ ಆಮೇಲೆ ನೋಡೋಣ ಯಾವ್ದಾದ್ರು ತುಂಬ ಇಷ್ಟ ಆದರೆ. ಸ್ವಲ್ಪ ಜನಗಳು ಬರ್ತಾ ಇದ್ದಾರೆ ನೋಡಿ. ಸೌಮ್ಯ ನೀನೇ ಬಟ್ಟೆ ಅಂಗಡಿ ಇರಾಗ್ಬಿಟ್ಟಿದ್ಯಲ್ಲ. ಅವ್ರು ಬಂದಿದ್ದಾರೆ ಇವಾಗ. ಬೇಬಿ ಅಲ್ಲಿ ಯಾರದು? ಸೌಮ್ಯ ಅವ್ರು ಇಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದಾರೆ. ಇವ್ರು ತೋರಿಸ್ತಾ ಇದ್ದಾರೆ. ಈ ಥರ ನಾವೆಲ್ಲರೂ ಶಾಪಿಂಗ್ ಹೋದಾಗ ಹೊರಗಡೆ ಅಂತೂ ತುಂಬ ನಾಯ್ಸ್ ಇರುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅವಳಿಗೆ ಒಂದು 2 to 3 ಸ್ಯಾರಿ ಇಷ್ಟ ಆಯಿತು. ಅದನ್ನೆಲ್ಲ ವೇರ್ ಮಾಡಿ ನೋಡ್ತಾ ಇದ್ದಾಳೆ. ಯಾವ್ದು ತೊಗೊಂಡ್ಳು ಅಂತ ಇವಾಗಲೇ ಹೇಳಲ್ಲ, ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ. ಚೇತನ್ಗೆ ಹೇಳ್ಬೇಕು. ಬೇಬಿ ಶಿಕ್ಕಿ ಸ್ಯಾರಿ ನೈಶ್. ಸೊ ಇವಾಗ ಇನ್ನೊಂದು ಸ್ಯಾರಿ ಹಾಕ್ತಾ ಇದ್ದಾರೆ ನೋಡಿ. ಇವಾಗ ಪಾಪ ಇದು ಕ್ಯೂಟ, ಅದು ಕ್ಯೂಟ, ಯಾವುದು? ಇದು ಚೆನ್ನಾಗೇ ಕಾಣಿಸ್ತಾ ಇದೆ. ಆ ಮುಹೂರ್ತದ ಲುಕ್ ಇರುತ್ತೆ ಇದು. ಯಾವ್ದು ಇಷ್ಟ ಆಯ್ತು? ಇದಾ ಅದಾ? ಏನು ಅನಿಸ್ತೈತೆ ನಿಮಗೆ? ಹಾಂ, ಮತ್ತೆರಡು ತಗೋಬಿಡು. ಬೇಕಾದ್ರೆ ಇದಕ್ಕೊಂದು ಬೀಗ್ರೂಟ್ ತಕ್ಕೊಂಡು ತಗೋಬೇಕಲ್ಲ, ಅವಾಗ ಬೇಕಾದ್ರೆ ಆ ಕಲರ್ ನೋಡು, ಆರೆಂಜ್. ಸೊ ಸೆಲೆಕ್ಷನ್ ಏನು ಆಲ್ಮೋಸ್ಟ್ ಆಯಿತು. ಮುಹೂರ್ತ ಸ್ಯಾರಿ ನಾನು ಹಂಗೆ ನೋಡ್ತಾ ಇದ್ದೆ. ಈ ಆರೆಂಜ್ ಕಲರ್ ಅಂತೂ ಇವಾಗ ಟ್ರೆಂಡಿಂಗ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೇತನ್ ಅವ್ರಿಗೆ ಇದು ಇಷ್ಟ ಆಗಿಲ್ಲ. ಸೊ ನಾನು ನೋಡೋಣ ಅಂತ ನೋಡ್ತಾ ಇದ್ದೆ. ಬಟ್ ನನ್ನ ಹತ್ರ ಒಂದು ಆಲ್ರೆಡಿ ಆರೆಂಜ್ ಇತ್ತು ಅಂತ ನಾನು ಸದ್ಯಕ್ಕೆ ಇವಾಗ ಬೇಡ, ಫಸ್ಟ್ ಅವಳ ಶಾಪಿಂಗ್ ಮುಗಿಸೋಣ ಅಂತ ಅವಳನ್ನ ಫಿನಿಷ್ ಮಾಡ್ತಾಯಿದ್ದೀವಿ. ಸೊ ಸುದರ್ಶನ್ ಸಿಲ್ಕಲ್ಲಿ ನಮಗೆ ಏನು ಆಪ್ಷನ್ ಸಿಕ್ತು ಅಂದರೆ ಈ ಥರ ನಾವೇ ಹೋಗ್ಬಿಟ್ಟು ನಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತ ನೋಡ್ಬೋದು. ಬಟ್ ಇದು ಎಲ್ಲ ಕೌಂಟ್ರಲ್ಲೂ ಕೊಡಲ್ಲ. ರೇಷ್ಮೆ ಸ್ಯಾರೀಸ್ ಏನಾದ್ರು ನೋಡ್ತಾ ಇದ್ದೀವಿ 10,000 ಎಬೋ ಇತ್ತು, ಈ ಥರ ಬ್ರೈಡಲ್ ಸ್ಯಾರೀಸ್ ಅಂದರೆ ಅವಾಗ ಅವರೇ ಆಪ್ಷನ್ ಕೊಡ್ತಾರೆ. ಎಲ್ಲ ಸ್ಯಾರಿನೂ ಅವ್ರಿಗೆ ನೋಡೋಕ್ಕಾಗಲ್ಲ ಅಲ್ವಾ. ನಾವೇ ನಮ್ಗೆ ಯಾವ್ದು ಬೇಕು ಹೋಗಿ ಸೆಲೆಕ್ಟ್ ಮಾಡ್ಬೋದು. ಏನಪ್ಪ ಡಾಕ್ಟ್ರು ಹೇಳಿದ್ದು ಮತ್ತು ನಾವು ಬಯಸಿದ್ದು ಹಾಲುವನ್ನ ಅಂತಾರಲ್ಲ, ಅದೇ ಥರ ಆಪ್ಷನ್ ಸಿಕ್ತು. ನಮಗಂತೂ ತುಂಬ ಖುಷಿ ಆಯಿತು. ಹುಡುಕ್ತಾ ಇದ್ವಿ ಅವ್ಳಿಗೆ ಸಿಕ್ತು. ಮೈಂಡಲ್ಲಿ ಫಸ್ಟೇ ನಾವು ಯಾವ ಸ್ಯಾರಿ ಅಂತ ಫಿಕ್ಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಮಗೆ ಸ್ಯಾರಿನ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಓಕೆ, ಸೊ ಹುಡುಗಿರು ಎಷ್ಟೇ ಬೇಗ ಸೆಲೆಕ್ಟ್ ಮಾಡಿದ್ರು ಅವ್ರ ಮೈಂಡಲ್ಲಂತೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಈ ಸ್ಯಾರಿ ತೊಗೊಳ್ಳೋದಾ ಆ ಸ್ಯಾರಿ ತೊಗೊಳ್ಳೋದಾ ಅಂತ. ಸೊ ನಮ್ಮದು ಇಲ್ಲಿ ಅದೇ ಥರ ಆಗ್ತಾಯಿತ್ತು. ತುಂಬಾ ಕನ್ಫ್ಯೂಷನ್ ಇತ್ತು. ಒಂದಕ್ಕಿಂತ ಒಂದು ಸ್ಯಾರಿ ತುಂಬ ಚೆನ್ನಾಗಿತ್ತು. ಸೊ ನಾವು ಯಾವುದಪ್ಪ ತೊಗೊಳ್ಳೋದು ಅಂತ ಹಂಗೆ ವೇರೆಲ್ಲ ಮಾಡಿ ಕೂಡ ತೋರಿಸ್ತಾರೆ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ ಆ ಸರ್ವಿಸ್ ಕೂಡ. ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಅದು ಕೂಡ ಒಂದು ಅಡ್ವಾಂಟೇಜ್ ಇಲ್ಲಿ ಅಂತಲೇ ಹೇಳ್ಬೋದು. ಇವಾಗ ಹೊಟ್ಟೆ ಕೂಡ ಹಸಿತಾಯಿತ್ತು, ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಸುದರ್ಶನ್ ಸಿಲ್ಕಲ್ಲಿ ಯಾವ ಥರ ಕಲೆಕ್ಷನ್ ಚೆನ್ನಾಗಿದೆ ಆ್ಯಂಡ್ ಕಸ್ಟಮರ್ ಸರ್ವಿಸ್, ಈ ಥರ ಸ್ಯಾರಿ ಎಲ್ಲ ವೇರ್ ಮಾಡಿ ಎಲ್ಲ ಕಡೆ ಆಪ್ಷನ್ ಕೊಡ್ತಾರೆ. ಆ್ಯಂಡ್ ಮೇನ್ ನಾವು ಏನಕ್ಕೆ ಇಲ್ಲಿ ಬರ್ತೀವಿ ಅಂದರೆ ಕ್ಯಾಂಟೀನ್ ವ್ಯವಸ್ಥೆ ಇದೆ, ಹಾಗೆ ವಾಶ್ರೂಮ್ ಕೂಡ ಇದೆ. ಚಿಕ್ಕಪೇಟೆಲಂತೂ ಗೊತ್ತಲ್ವಾ, ಹೊರ್ಗಡೆ ಎಲ್ಲ ವಾಶ್ರೂಮು ಕ್ಯಾಂಟೀನ್ ಹುಡ್ಕೋದು ತುಂಬ ಕಷ್ಟ. ಅದಕ್ಕೋಸ್ಕರ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಕ್ಯಾಂಟೀನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹೊಟ್ಟೆ ಅಂತೂ ತುಂಬ ಹಸಿತಾ ಇದೆ. ಹೌದು, ಅಲ್ಲಿ ತುಂಬ ಚಿಕ್ಕ ದೊಡ್ಡದು. ಸೊ ಊಟ ಮಾಡ್ಕೊಂಡು ಹೋಗೋಣ ಮತ್ತೆ ಅಂತ ಬಂದಿದ್ದೀವಿ.
ನನಗೆ ಸೀರೆ ಸಿಗ್ತಾ ನನಗೆ ಬ್ಲೂ ಕಲರ್ ಬೇಕು 3D ಥರ ಸಿಗ್ತಾ ಇಲ್ಲ. ಸೊ ಹೊಟ್ಟೆ ತುಂಬ ಸಿಗ್ತಾಯಿತ್ತು ಮಾರ್ನಿಂಗ್. ನಾವೇ ಮನೆಯಿಂದ ಮಾಡ್ಕೊಂಡು ಬಂದಿರೋದು. ಉಪ್ಪಿಟ್ಟಲ್ಲಿ ನನಗೆ ಆ್ಯಕ್ಚುಲಿ ಅಲ್ಲಿ ಹೋಟೆಲಲ್ಲಿ ಸಿಗೋ ಊಟ ಎಲ್ಲ ಇಷ್ಟ ಆಗಲ್ಲ, ಬಟ್ ಈ ಕ್ಯಾಂಟೀನಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನಾವಿವತ್ತು ಮನೇಲಿ ಕೂಡ ಸ್ವಲ್ಪ ಮಾಡ್ಕೊಂಡು ಬಂದಿದ್ವಿ. ಫಸ್ಟ್ ಟೈಮ್ ಹೋಗಿರೋದಲ್ವ, ಊಟ ಸಿಗುತ್ತೋ ಏನೋ ಅಂತ ಗೊತ್ತಿಲ್ಲ. ಜಸ್ಟ್ ಕಾರಲ್ಲಾದ್ರೂ ತಿನ್ಕೊಳ್ಳೋಣ ಅಂತ ತೊಗೊಂಡು ಬಂದ್ವಿ. ಆಮೇಲೆ ಗೊತ್ತಾಗಿದ್ದು ಕ್ಯಾಂಟೀನೆಲ್ಲ ಇರುತ್ತೆ ಅಂತ. ಆ್ಯಂಡ್ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇವಾಗ ಜಸ್ಟ್ ಲೆಹಂಗಾನ ಹಂಗೆ ನೋಡೋಣ, ಇವತ್ತು ಬೇಡ ಫಸ್ಟು ಸ್ಯಾರಿ ಶಾಪಿಂಗ್ ಫಿನಿಷ್ ಮಾಡೋಣ ಅಂತ ಹೇಳಿ ನೋಡಿದ್ವಿ. ಲೆಹಂಗ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ಅವಳು ಅಷ್ಟೊಂದು ಪೇಷನ್ಸಾಗಿ ನಿಂತ್ಕೊಂಡು ನೋಡಿಲ್ಲ. ನೋಡಿದರೆ ಸಿಗ್ತಾಯಿತ್ತೇನೋ. ನೆಕ್ಸ್ಟ್ ಇವಾಗ ಬೀಗ್ರೂಟದ್ದು ಮತ್ತು ಮುಹೂರ್ತದ ಸ್ಯಾರಿ ಎಲ್ಲ ಆಲ್ಮೋಸ್ಟ್ ಫೈನಲ್ ಆಗಿತ್ತು. ಎಕ್ಸ್ಟ್ರಾ ಸ್ಯಾರೀಸ್ ಎಲ್ಲ ಬೇಕಾಗುತ್ತೆ ಅಲ್ವಾ, ಏನಾದರೂ ಇವಾಗ ಫೋಟೋಶೂಟ್ಗೆ, ಪ್ರೀ ವೆಡ್ಡಿಂಗು, ಮತ್ತು ಅವಳಿಗೂ ಸ್ವಲ್ಪ ಯಾವ್ದಾದ್ರು ಫ್ಯಾನ್ಸಿ ಸ್ಯಾರಿಗಳೆಲ್ಲ ಬೇಕು, ಚೆನ್ನಾಗಿರುತ್ತೆ ಕಲೆಕ್ಷನ್ ಅಂತ ನೋಡೋಕೆ ಹೋದ್ವಿ. ನೋಡಿ ಲೆಹಂಗಗಳೆಲ್ಲ ತುಂಬ ಚೆನ್ನಾಗಿತ್ತು. ಇವಳು ಯಾವುದನ್ನು ನಿಂತ್ಕೊಂಡು ನೋಡೋಕೆ ರೆಡಿನೇ ಇರಲಿಲ್ಲ. ಅವಳು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ಲು ಬೇರೆ ಕಡೆ ನೋಡೋಣ ಲೆಹಂಗನ ಅಂತ ಹೇಳಿ. ಇಲ್ಲ ಅಂದಿದ್ರೆ ಓಪನ್ ಮಾಡಿ ನೋಡಿದರೆ ಚೆನ್ನಾಗಿರೋದು ಸಿಗ್ತಿತ್ತು. ಅದೊಂದು ಸ್ಟೋರಿ ಇದೆ, ಲೆಹಂಗ ಸ್ಟೋರಿ, ಅದನ್ನು ಹೇಳ್ತೀನಿ. ಆ್ಯಂಡ್ ಇವಾಗ ಫ್ಯಾನ್ಸಿ ಸ್ಯಾರಿಗಳೆಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ನು. ಇದು ಆಲ್ಮೋಸ್ಟ್ 6th ಫ್ಲೋರ್ ಇದೆ. ಒಂದೊಂದು ಫ್ಲೋರಲ್ಲೂ ಒಂದೊಂದು ಥರ. ಸ್ಯಾರಿ ಶಾಪಿಂಗ್ ಮುಗ್ದಿಲ್ಲ, ಆಲ್ರೆಡಿ 6 o'clock ಆಗಿದೆ. ಇವಾಗ ಫ್ಯಾನ್ಸಿ ಸ್ಯಾರಿ ನೋಡ್ತಾ ಇದ್ದಾರೆ ನೋಡಿ, ಫೋಟೋಶೂಟ್ಗೆಲ್ಲ ಬೇಕಾಗುತ್ತೆ ಅಂತ. ಮೈ ಗಾಡ್, ಇನ್ನೂ ಎಷ್ಟೊತ್ತು ಬೇಕೋ ಗೊತ್ತಿಲ್ಲ. 6 ಪಾಪು ನೋಡಿ ಅಲ್ಲಿ ಬಲೂನ್ ಇಟ್ಕೊಂಡು ಆಟ ಆಡ್ತಾವಳು. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಿಂಗೆ ತಿರ್ಗೋ ಈ ಕಡೆ. ಇದು ನೋಡಿ ಯಾವುದು ಸಕ್ಕತ್ತಾಗಿದೆ ಫ್ಯಾನ್ಸಿ ಸ್ಯಾರಿ, ನೈಸ್. ಇಲ್ಲಿ ನೋಡಿ, ಇಲ್ಲಿ ಮಮ್ಮ ನೋಡು, ನಮ್ಮ ಬೇಬಿ ನೋಡಿ ಸುಮ್ಮನೆ ಆಟ ಆಡ್ಕೊಂಡಿದೆ ಪಾಪ, ಏನು ಡಿಸ್ಟರ್ಬೇ ಮಾಡ್ತಾಯಿಲ್ಲ. ಬಲೂನ್ ತಗೊಂಡು ಆಟ ಆಡ್ತಿದ್ದಾಳೆ. ಹಾಯ್ ಲಿಯಾನಾ. ಮಧ್ಯಾಹ್ನ ನಿದ್ದೆ ಮಾಡಿಲ್ಲ, 6 o'clock ಆಗಿದೆ, ಇನ್ನೂ ಮನೆಗೆ ಎಷ್ಟೊತ್ತು. ಸೊ ನಮ್ಮ ಪಾಪು ಕೂಡ ಮಲ್ಕೊಬಿಟ್ಲು. ಮಧ್ಯಾಹ್ನ ಡೈಲಿ ಅವಳು 1.5 hour ನಿದ್ದೆ ಮಾಡ್ತಾಳೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ ಎಲ್ಲ ಆಯಿತು, ಫೈನಲೈಸ್. ನನಗೆ ಹೇಳಿದ್ನಲ್ಲ ಸ್ಯಾರಿ ಸಿಕ್ಕಿಲ್ಲ, ಮತ್ತೆ ಬರೋಣ ಅಂತ ಅಂದ್ಕೊಂಡು ಇವಾಗ ಬಿಲ್ ಮಾಡ್ಸೋದಕ್ಕೆ ಹೋಗ್ತಾಯಿದ್ದೀವಿ. ಸೊ ತೊಗೊಂಡು ಹೋಗ್ತಾಯಿದ್ದೀವಿ ನೋಡಿ. ಏನು ಬೇಕು ತಗೊಳ್ಳಿ. ಸೊ ಹೋಗ್ತಾಯಿದ್ದೀವಿ ಇವಾಗ ಸ್ಯಾರಿ ತೊಗೊಂಡು. ಮನೆಗೆ ಹೋಗ್ತಾಯಿದ್ದೀವಿ ಬಿಲ್ ಮಾಡಿಸ್ಕೊಂಡು. ಆಲ್ರೆಡಿ 7 o'clock ಆಗಿದೆ. ಇನ್ನೂ ಏನು ತೊಗೋಬೇಕು? ಇವಾಗ ಮದುವೆ ಅಂದರೆ ಆ್ಯಕ್ಚುಲಿ ಭಯ ಬರ್ತೈತೆ. ಇದೇ ಫಸ್ಟ್ ಶಾಪಿಂಗ್. ಇನ್ನೂ ಲೆಹಂಗನೂ ನೋಡಿಲ್ಲ ಅವಳು, ಬ್ಲೌಸ್ ಪೀಸ್ ತೊಗೋಬೇಕಂತೆ. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಏನು ಮಾಡ್ತೀವೋ ಗೊತ್ತಿಲ್ಲ, ಸಿಗ್ತೀವಿ. ಶಾಪಿಂಗು ಇನ್ನೂ ಮುಗ್ದಿಲ್ಲ, ಜಸ್ಟ್ 5% ಮುಗಿದಿದೆ. ಅದು ಎಷ್ಟೊತ್ತು ಮಾಡ್ತಾಳೋ ಗೊತ್ತಿಲ್ಲ. ಒಂದಿನ ಫುಲ್ ಆಗಿದೆ ಇಲ್ಲೇ. ನೋಡಿ ಆಲ್ರೆಡಿ ಎಲ್ಲ ಕತ್ಲೆ ಆಗೋಗ್ಬಿಟ್ಟಿದೆ. ಆಚೆ ಬೆಳಿಗ್ಗೆ ಬಂದಿದ್ದು 7 ಗಂಟೆಗೆ ಹೋಗ್ತಾ ಇದ್ದೀವಿ ವಾಪಸ್. ಸ್ಯಾರಿಗೆಲ್ಲ ಹಿಂಗಾಗಿ ಇವಾಗ ಪಾಪ ಸರ್ ತುಂಬ ಚೆನ್ನಾಗಿ ತೋರಿಸಿದ್ರು. 7:25 ಇವಾಗ ಮುಗಿಸ್ಬಿಟ್ಟು ಹೋಗ್ತಾಯಿದ್ದೀವಿ ಎಲ್ಲರ ಮನೆಗೆ. ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ರು. ಅವ್ರ ಹೆಸರು ಏನಂದ್ರಲ್ಲ, ಮಲ್ಲಿಕಾರ್ಜುನ್. ನೀವು ನೆಕ್ಸ್ಟ್ ಟೈಮ್ ಏನಾರ ಬಂದರೆ ಮಲ್ಲಿಕಾರ್ಜುನ್ ಅಂತ ಮೀಟ್ ಮಾಡಿ. ಶಾಪಿಂಗ್ ಎಲ್ಲ ಆಯಿತು. ನಮ್ಮ ಬೇಬಿ ಅಳ್ತಾ ಇದ್ದಾಳೆ. ಇಲ್ಲೊಂದು ಎಲಿಫೆಂಟ್ ಇದೆ ಅಷ್ಟೇ. ಜನಗಳು ನೋಡಿ ಇವತ್ತೇನು ಅಷ್ಟೊಂದಿಲ್ಲ, ಕಡಿಮೆನೇ ಇದ್ದಾರೆ. ಫೈನಲಿ ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಜಸ್ಟ್ ಲೆಹಂಗ ನೋಡೋಣ, ತೊಗೊಳ್ಳೋದು ಬೇಡ, ಆಲ್ರೆಡಿ ಲೇಟ್ ಆಗಿದೆ. ಶಿವಾಜಿನಗರಲ್ಲಿ ಚೆನ್ನಾಗಿರುತ್ತೆ ಲೆಹಂಗ ಎಲ್ಲ. ನನ್ನ ಮದುವೆಗೂ ಕೂಡ ಅಲ್ಲೇ ತೊಗೊಂಡಿದ್ದು ಅಂತ ಇವಳಿಗೆ ಹೇಳಿದೆ. ಬಟ್ ಆದರೂ ಇಲ್ಲ, ನೋಡೋಣ ಅಂತ ಹೋದ್ವಿ. ಆ ವ್ಲಾಗ್ನ ಏನಾಯಿತು, ಒಂದು ಟ್ವಿಸ್ಟ್ ಕೂಡ ಇದೆ ಆ ವ್ಲಾಗಲ್ಲಿ, ನಾನೆಲ್ಲ ಶೇರ್ ಮಾಡ್ತೀನಿ.
ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಪಾರ್ಟ್ 2 ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.